ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದು ಸ್ಲೀವ್ಸ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡತ್ತೀನಿ. ಇದು ಬಾರ್ಡರ್ ಸೀರಿದೈತಿ ಬ್ಲೌಸು. ಇದು ಒಂದು ಸೈಡ್ ಏನೈತಿ ಕಡಿಮೆ ಬಿದ್ದೈತಿ, ಒಂದು ಸೈಡ್ ಕರೆಕ್ಟ್ ಐತಿ, ಒಂದು ಸೈಡ್ ಸ್ವಲ್ಪ ಕಡಿಮೆ ಬಿದ್ದೈತಿ. ಅದಕ್ಕೆ ನಾನು ಏನೈತಿ ಬಟ್ಟೆನ ಅಟ್ಯಾಚ್ ಮಾಡ್ಕೊತೀನಿ. ನೀವು ಯಾವಾಗಲೂ ಕಡಿಮೆ ಜಾಸ್ತಿ ಕಡಿಮೆ ಬಿತ್ತಂದ್ರೆ ಅವಾಗ ಏನೈತಿ ಎರಡು ಸೈಡು ಜೋಡಿಸ್ಕೊಡ್ರಿ. ಸ್ವಲ್ಪ ಕಡಿಮೆ ಬೀಳಾಕತ್ತಿತ್ತಂದ್ರೆ ಮಾತ್ರ ಒಂದು ಸೈಡ್ ಜೋಡಿಸ್ಕೊಡ್ರಿ. ಸ್ವಲ್ಪ ಕಡಿಮೆ ಬೀಳ್ತಿತ್ತಂದ್ರೆ ಅದು ಏನೈತಿ ಫ್ರಂಟ್ ಸೈಡ್ ಬರೋ ಥರ ನೋಡ್ಕೊಡ್ರಿ. ಯಾಕಂದ್ರೆ ಬ್ಯಾಕ್ ಸೈಡ್ ಏನೈತಿ ಸ್ವಲ್ಪ ಕಾಣಿಸೋ ಹಂಗಿತ್ತಂದ್ರೆ ಸ್ವಲ್ಪ ಇದಾಗ್ತೈತೆ ಅಂಥೇಳಿ ನಾನು ಏನು ಮಾಡ್ತೀನಿ, ನಾನು ಬರೀ ಫ್ರಂಟ್ ಸೈಡ್ ಬರೋ ಥರನೇ ಒಂದೇ ಸ್ವಲ್ಪ ಜೋಡಿಸೋದೈತಂದ್ರೆ ಫ್ರಂಟ್ ಸೈಡ್ ಬರೋ ಥರ ಮಾತ್ರ ಜೋಡಿಸ್ಕೊತೀನಿ ನಾನು. ಇದಕ್ಕೆ ನೋಡಿರಿ, ಎಕ್ಸ್ಟ್ರಾ ಬಟ್ಟೆ ತೊಗೊಂಡು ಅಟ್ಯಾಚ್ ಮಾಡಿಕೊಂಡು ಹೊಲಿಗೆನ ಹಾಕ್ಕೊಳಕತ್ತೀನಿ. ಹಾಗೆ ಎರಡು ಸೈಡ್ ಇಲ್ಲ, ಬರೀ ಒಂದು ಸೈಡ್ ಮಾತ್ರ ಜೋಡಿಸ್ಕೊತೀನಿ ಫ್ರೆಂಡ್ಸ್ ನಾನು. ಹಾಗೆ ಇನ್ನೊಂದು ಪೀಸ್ ಕೂಡ ಅದನ್ನು ಜೋಡಿಸ್ಕೊಂಡು ಅದನ್ನು ಹೊಳಿಸ್ಕೊಂಡ್ಬಿಟ್ಟು ಹೊಲಿಗೆನ ಹಾಕ್ಕೊಳ್ತೀವಿ. ನೋಡಿರಿ, ಫಸ್ಟ್ ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಇದನ್ನ ಹೊಳಿಸ್ಕೊಂಡು ಇನ್ನೊಂದು ಸಾರಿ ಈ ಕಡೆ ಬಟ್ಟೆ ಮೇಲೆ ಹಾಕ್ಕೊಂಡ್ವಿ ಅಂದ್ರೆ ಆ ಬಟ್ಟೆ ನೀಟ್ ಆಗ್ತೈತಿ, ಮತ್ತು ಹೊಲಿಗೆ ಅದೆಲ್ಲ ಉಚ್ಚಂಗಿಲ್ಲ ಅಂಥೇಳಿ ಆ ಸೈಡು ಹಂಗೆ ಹೊಳಿಸ್ಕೊಂಡು ಹೊಲಿಗೆ ಹಾಕ್ಕೊತೀನಿ. ಈಗ ನೋಡಿರಿ, ಇದನ್ನು ಹೊಳಿಸ್ಕೊಂಡ್ಬಿಟ್ಟು ಇದಕ್ಕೆ ಲೈನಿಂಗ್ ಬಟ್ಟೆನ ಅಟ್ಯಾಚ್ ಮಾಡ್ಕೊತೀನಿ. ಫಸ್ಟ್ ನೋಡಿರಿ, ಎರಡು ಸೀದಾ ಇಟ್ಕೊಂಡು ಇವನ್ನ ಈಗ ಇದ್ರ ಮೇಲೆ ಅಸ್ತರ್ ಬಟ್ಟೆ ಇಟ್ಕೊಂಡು ಒಂದು ಸ್ಲೀವ್ಸ್ನ ಎತ್ತಿಟ್ಟು ಇನ್ನೊಂದು ಸ್ಲೀವ್ಸಿಗೆ ನಾನೀಗ ಹೊಲಿಯೋದನ್ನು ತೋರಿಸ್ತೀನಿ. ಇದು ಏನೈತೆ, ನಾವು ಫಸ್ಟ್ ಬ್ಲೌಸ್ ಬಟ್ಟೆ ಏನಿರ್ತೈತಲ್ಲ ಅದನ್ನು ಸೀದಾ ಇಟ್ಕೊಂಡು ಅದ್ರ ಮೇಲೆ ಅಸ್ತರ್ ಬಟ್ಟೆ ಇಟ್ಕೊಂಡು ಹೊಲಿಗೆನ ಹಾಕ್ಕೋಬೇಕು. ನೋಡಿರಿ, ಹೊಲಿಗೆ ಹಾಕೊಂಡಾದ್ಮೇಲೆ ಇದನ್ನು ಹೊಳಿಸ್ಕೊಂಡು ಅಸ್ತರ್ ಮೇಲೆ ಇನ್ನೊಂದು ಹೊಲಿಗೆನ ಹಾಕ್ಕೋತೀನಿ ಫ್ರೆಂಡ್ಸ್. ಇದು ಡಾಪ್ ಶಿಲಾಯಿ ಅಂತೇಳಿ, ಅಂದರೆ ಇದನ್ನ ಹಾಕ್ಕೊಂಡ್ವಿ ಅಂದ್ರೆ ಇದು ಅಸ್ತರ್ ಬಟ್ಟೆ ಏನಿರ್ತೈತಲ್ಲ ಇದು ನೀಟಾಗಿ ಹೊಳ್ತೈತಿ. ಅದಕ್ಕೋಸ್ಕರ ಮತ್ತು ಅದನ್ನು ಹೊಲಿಗೆ ಹಾಕ್ಕೊಂಡೆಲ್ಲ ಒಂದು ಫಸ್ಟ್, ಅದಾದಮೇಲೆ ಇನ್ನೊಂದು ಪಾವು ಇಂಚಿನಷ್ಟು ಬಿಟ್ಟು ಇನ್ನೊಂದು ಹೊಲಿಗೆ ಹಾಕ್ಕೊಂಡು ಫುಲ್ಲು ಹೊಳಿಸ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್. ಈಗ ಇದನ್ನು ಫುಲ್ಲು ಹೊಳಿಸ್ಕೊಂಡು ನಾನು ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ. ಅಸ್ತರು ಮತ್ತು ಬ್ಲೌಸ್ ಬಟ್ಟೆ ಏನೈತಿ ಎರಡೂ ಸೇರಿಸಿ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ. ಸೊ ಇದು ಹೊಲಿಗೆ ಹಾಕ್ಕೊಂಡ್ಮೇಲೆ ಇನ್ನೊಂದು ಸ್ಲೀವ್ಸ್ನ ಇದೇ ರೀತಿ ಜೋಡಿಸ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್. ನೋಡಿರಿ, ಎರಡು ಜೋಡಿಸ್ಕೊಂಡು ಆದಮೇಲೆ ನಾನೀಗ ಅಸ್ತರ್ನ ಇದು ಎಕ್ಸ್ಟ್ರಾ ಬಟ್ಟೆ ಏನಿರ್ತೈತಲ್ಲ, ಸೊ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊತೀನಿ. ಅಸ್ತರು ಕರೆಕ್ಟಾಗಿ ಇರ್ತೈತಿ, ಬ್ಲೌಸ್ ಬಟ್ಟೆ ಎಕ್ಸ್ಟ್ರಾ ಇರ್ತೈತಲ್ಲ, ಸೊ ಅದನ್ನು ಸುತ್ತಲೂ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅಸ್ತರ್ ಬಟ್ಟೆ ಎಷ್ಟು ಇರ್ತೈತಲ್ಲ ಅಷ್ಟು ಬಿಟ್ಟು ಉಳಿದ ಬಟ್ಟೆನ ಕಟ್ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ನಾನು. ನೋಡಿರಿ, ಎರಡು ಸ್ಲೀವ್ಸ್ನ ನಾನು ಕಟ್ ಮಾಡ್ಕೊಂಡಾಯಿತು. ಈಗ ನಾನು ಇದಕ್ಕೆ ಡಿಸೈನ್ ಮಾಡೋದನ್ನು ತೋರಿಸ್ತೀನಿ. ಫಸ್ಟ್ ಕ್ಯಾನ್ವಾಸ್ ತೊಗೋತೀನಿ. ಕ್ಯಾನ್ವಾಸ್ನ ಈ ರೀತಿ ಸೆಂಟ್ರಲ್ಲಿ ಮಡಚ್ಕೋತೀನಿ ಫ್ರೆಂಡ್ಸ್ ನಾನು. ನೋಡಿರಿ, ಈ ರೀತಿ ಸೆಂಟ್ರಲ್ಲಿ ಮಡಚ್ಕೊಂಡು ಈ ರೀತಿ ಲೀವ್ ಶೇಪಲ್ಲಿ ಡಿಸೈನ ತಗೊಂಡು ಕಟ್ಟಿಂಗ್ನ ಮಾಡ್ಕೋತೀನಿ. ಇದಕ್ಕೇನೈತಿ ಒಂದು ಇಂಚು ಅಥವಾ 1.25. ಸೊ ನಿಮ್ಗೆ ಅಗಲಿ ಜಾಸ್ತಿ ಬೇಕಂದ್ರೆ ನೀವು ಅಗಲಿಗೆ ಜಾಸ್ತಿ ಇಟ್ಕೋಬೋದು. ಉದ್ದಿಗೆ ಏನೈತಿ ನಿಮಗೆ ನೋಡಿಕೊಂಡು ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ನಿಮ್ಮ ಚಾಯ್ಸ್ ಅದು, ನೀವು ಎಷ್ಟಾದರೂ ಇಟ್ಕೋಬೋದು. ನಾವು 1 ಇಂಚಿಗೆ ಅಗಲಿ ತೊಗೋತೀನಿ ಫ್ರೆಂಡ್ಸ್ ನಾನು, ಸಾಕಿಷ್ಟು. ಆಮೇಲೆ ಉದ್ದಿಗೆ ನೋಡಿಕೊಂಡು 2 ಇಂಚು ಅಥವಾ 3 ಇಂಚು ಇಲ್ಲ 4 ಇಂಚು, ಸೊ ನೀವು ಅಷ್ಟು ತೊಗೋಬೋದು. ನಾನು ಕಡಿಮೆ ಡಿಸೈನ ಅಂದರೆ ಕಡಿಮೆ ಇದ್ರಾಗೆ ಮಾಡ್ಕೋತೀನಿ. ಹಾಗೆ ಫಸ್ಟ್ ಮಾಡಿದ್ನಲ್ಲ ಅದಕ್ಕೆ ಒಂದು ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ಮಾಡ್ಕೋತೀನಿ. ಈಗ ಅರ್ಧ ಇಂಚು ಏನು ಇದು ಫಸ್ಟ್ ಮಾಡಿದ್ದು ಇದು ಒಳಗಡೆ ಹೋಗ್ತೈತಿ. ಈ ಅರ್ಧ ಇಂಚ್ ಏನು ಮಾಡಿದ್ನಲ್ಲ, ಸೊ ಅದೇ ಡಿಸೈನ್ ಬರೋದು. ಅದನ್ನೇ ನಾವು ಬಟ್ಟೆ ಮೇಲೆ ಅಟ್ಯಾಚ್ ಮಾಡಿಕೊಂಡು ಕ್ಯಾನ್ವಾಸ್ನ ಸ್ಲೀವ್ಸಿಗೆ ಹಚ್ಕೊಳ್ಳೋದು. ಸೊ ಈಗ ಕಟ್ಟಿಂಗ್ ಮಾಡ್ಕೋತೀನಿ.
ನೋಡಿರಿ ಈ ರೀತಿ ಕಟ್ ಮಾಡಿಕೊಂಡೆ. ಇದು ಫುಲ್ ಕಟ್ ಮಾಡ್ಕೊಂಡಿನಿ. ಈಗ ಸೆಂಟ್ರಲ್ಲಿ ಡಿಸೈನ ಆಮೇಲೆ ಕಟ್ ಮಾಡ್ತೀನಿ. ಈಗ ಇನ್ನೊಂದು ಸ್ಲೀವ್ಸಿಗೂ ಇದೇ ಅಳತೆಗೆ ಇನ್ನೊಂದು ಸ್ಲೀವ್ಸಿಗೂ ಕಟ್ ಮಾಡ್ಕೊತೀನಿ ಫ್ರೆಂಡ್ಸ್ ನಾನು. ಅಂದರೆ ಸೆಂಟ್ರಲ್ಲಿ ಕಟ್ ಮಾಡಿದ್ದೆ ಅಂದರೆ ಇನ್ನೊಂದು ಸ್ಲೀವ್ಸಿಗೆ ಕಟ್ ಮಾಡೋಕ್ಕೆ ಅಷ್ಟು ಗಾವಾಗಲ್ಲ, ಕಂಫರ್ಟೇಬಲ್ ಆಗಲ್ಲ ಅಂಥೇಳಿ ಈಗ ಇನ್ನೊಂದು ಸ್ಲೀವ್ಸಿಗೂ ಅದೇ ರೀತಿ ಡಿಸೈನ ತಗೊಂಡು ನೋಡಿರಿ. ಈಗ ಸೆಂಟ್ರಲ್ಲಿ ಮಾರ್ಕ್ ಮಾಡಿದ್ನಲ್ಲ, ಆ ಸೆಂಟ್ರಲ್ಲಿ ಏನೈತಿ ನೋಡಿರಿ, ಸೆಂಟ್ರಲ್ಲಿ ಕಟ್ ಮಾಡಿದಾಗ ಈ ರೀತಿ ಡಿಸೈನ್ ಬರ್ತೈತಿ. ಅದ್ರಂಗೆ ಇದನ್ನು ಅದೇ ಸೇಮ್ ಅಳತೆಗೆ ನಡುವಿನ ಸೆಂಟ್ರಲ್ಲಿ ಐತಲ್ಲ ಆ ಡಿಸೈನು ಮಾರ್ಕ್ ಮಾಡ್ಕೋತೀನಿ. ಕಟ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋತೀನಿ. ಈಗ ಸುತ್ತಲೂ ಡಿಸೈನ್ ಏನು ಕಟ್ ಮಾಡಿದ್ನಲ್ಲ, ಸೊ ಅದರ ಅಳತೆ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಇದು ಕೂಡ ಇನ್ನೊಂದು ಸ್ಲೀವ್ಸಿಗೆ ಇದು ಸೆಂಟ್ರಲ್ಲಿದ್ದು ಡಿಸೈನ ಕಟ್ ಮಾಡ್ಕೊಂಡ್ಮೇಲೆ ಸೊ ಎರಡು ಈ ರೀತಿ ಕಾಣಿಸ್ತಾವೆ. ಇವನ್ನ ಏನೈತೆ ನಾನೀಗ ಬಟ್ಟೆ ಮೇಲೆ ಅಟ್ಯಾಚ್ ಮಾಡ್ಕೊಂಡು ಬರ್ತೀನಿ. ಅಂದರೆ ಬಟ್ಟೆ ಮೇಲೆ ಇಸ್ತ್ರಿ ಮಾಡ್ಕೊತೀನಿ ಫ್ರೆಂಡ್ಸ್. ಎರಡು ಈ ರೀತಿ ಇಟ್ಕೊಂಡು ಆ ಬಟ್ಟೆ ಮೇಲೆ ಐರನ್ ಮಾಡ್ಕೊಂಡು ಬರ್ತೀನಿ. ನೋಡಿರಿ, ಈಗ ಐರನ್ ಮಾಡ್ಕೊಂಡು ಬಂದಮೇಲೆ ಈ ಸುತ್ತಲೂ ಏನೈತಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸುತ್ತಲೂ ಒಂದು ಹಾಫ್ ಇಂಚಿನಷ್ಟು ಬಿಟ್ಟು ಕಟ್ ಮಾಡ್ಕೋಬೇಕು ಇವಕ್ಕೆ. ಅಂದರೆ ಇವು ಮಡಿಚ್ ಹೊಲಿಗೆ ಹಾಕೋತೀವಿ, ಅದಕ್ಕೋಸ್ಕರ ಒಂದು ಅರ್ಧ ಇಂಚಿನಷ್ಟು ಈ ಕ್ಯಾನ್ವಾಸ್ ಏನು ಐರನ್ ಮಾಡ್ಕೊಂಡಿದ್ನಲ್ಲ, ಸೊ ಅದ್ರ ಸುತ್ತಲೂ ಒಂದು ಅರ್ಧ ಇಂಚಿನಷ್ಟು ಬಟ್ಟೆನ ಬಿಟ್ಕೊಂಡು ಕಟ್ ಮಾಡಬೇಕು ಫ್ರೆಂಡ್ಸ್ ನಾವು. ಎಕ್ಸ್ಟ್ರಾ ಬಟ್ಟೆ ಏನಿರ್ತೈತಲ್ಲ, ಸೊ ಅದನ್ನೆಲ್ಲ ಕಟ್ ಮಾಡಿದ ಮೇಲೆ ಈ ರೀತಿ ಹೊಲಿಗೆನ ಹಾಕ್ಕೊಳ್ಳೋದು ಮಡಚ್ಕೊಂಡು. ಈಗ ಕ್ಯಾನ್ವಾಸ್ ಬಿಟ್ಟು ಸುತ್ತಲೂ ಏನು ಬಟ್ಟೆ ಐತಲ್ಲ, ಸೊ ಅದನ್ನೆಲ್ಲ ಈ ರೀತಿ ಮಡಚ್ಕೊಂಡು ಹೊಲಿಗೆನ ಹಾಕ್ಕೋಬೇಕು. ಎರಡೂ ಅದೇ ರೀತಿ ಹೊಲಿಗೆ ಹಾಕೋತೀನಿ ಫ್ರೆಂಡ್ಸ್ ನಾನು. ನೋಡಿರಿ, ಈ ರೀತಿ ಮಡಚ್ಕೊತ ಹೊಲಿಗೆ ಹಾಕ್ಕೋಬೇಕು. ಸ್ವಲ್ಪ ಹಾಕುವಾಗ ಇದಾಗ್ತೈತಿ, ಅಂದ್ರೆ ಅಷ್ಟು ಗಾಮ್ ಆಗಲ್ಲ. ಅಂದರೆ ಸ್ವಲ್ಪ ಮಡಚಿ ಕಟ್ ಮಾಡಿರ್ತೀವಲ್ಲ, ಅದು ಹೊಲಿಸುವಾಗ ಅಷ್ಟು ಗಾಮ್ ಆಗಲ್ಲ. ನೋಡ್ಕೊಂಡು ನಾವು ಈ ರೀತಿ ಮಡಚ್ಕೊಂಡು ಹೊಲಿಗೆನ ಹಾಕ್ಕೊಂಡು ಬಿಡಬೇಕು. ಸೊ ಎರಡಕ್ಕೂ ಅದೇ ರೀತಿ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನಾನು. ನೋಡಿರಿ, ಎರಡು ಹೊಲಿಗೆ ಹಾಕ್ಕೊಂಡಾದ್ಮೇಲೆ ಸ್ಲೀವ್ಸಿಗೆ ಈ ರೀತಿ ಸೆಂಟ್ರಲ್ಲಿ ನಾವು ಇದನ್ನು ಹೊಲ್ಕೋಬೇಕು. ಫಸ್ಟು ಸೆಂಟ್ರ್ ಏನಿರ್ತೈತೆ, ಸ್ಲೀವ್ಸಿನ ಸೆಂಟ್ರ್ ಏನೈತಿ ಫಸ್ಟು ಮಾರ್ಕ್ ಮಾಡ್ಕೊಂಡು ಬಿಡ್ತೀನಿ ನಾನು. ಅಂದರೆ ಇದನ್ನ ಅಟ್ಯಾಚ್ ಮಾಡ್ಕೊಳಕ್ಕೆ ಗಾಮ್ ಆಗ್ತೈತೆ ಅಂಥೇಳಿ. ನೋಡಿರಿ, ಸೆಂಟ್ರಲ್ಲಿ ನಾ ಏನು ಮಾರ್ಕ್ ಮಾಡಿದ್ನಲ್ಲ, ಸೊ ಅಲ್ಲಿ ಈ ರೀತಿ ಇವನ್ನ ಹೊಲಿಗೆನ ಇಟ್ಕೊಂಡ್ಬಿಟ್ಟು ಹೊಲಿಗೆನ ಹಾಕ್ಕೊಂಡು ಬಿಡಬೇಕು. ಇದಕ್ಕೆ ಸ್ವಲ್ಪ ಪಿನ್ ಹಾಕ್ಕೋತೀನಿ ಫಸ್ಟು. ಸೆಂಟ್ರಲ್ಲಿ ಕರೆಕ್ಟ್ ಪಾಯಿಂಟಿಗೆ ನೋಡಿಕೊಂಡು ನಿಮಗೆ ಎಲ್ಲಿ ಬೇಕೋ ಈ ಡಿಸೈನು ಕಟ್ ಎಲ್ಲಿ ಬೇಕೋ ನೋಡಿಕೊಂಡು ನೀವು ಅಲ್ಲಿ ಅದನ್ನು ಅಟ್ಯಾಚ್ ಮಾಡಿಕೊಂಡು ಹೊಲಿಗೆ ಹಾಕ್ಕೊಂಡು ಕಟ್ ಮಾಡ್ಕೋಬೋದು. ನಾನು ಇದಕ್ಕೆ ಪಿನ್ ಹಾಕ್ಕೋತೀನಿ ಫಸ್ಟು. ಪಿನ್ ಹಾಕ್ಕೊಂಡ್ವಿ ಅಂದರೆ ಇದು ಆ ಕಡೆ ಈ ಕಡೆ ಜರಿಯಂಗಿಲ್ಲ. ಸೊ ನೋಡಿಕೊಂಡು ಸೆಂಟ್ರಲ್ಲಿ ಅದು ಡಿಸೈನ್ ಸೆಂಟ್ರಲ್ಲಿ ಪಾಯಿಂಟ್ ಸೆಂಟ್ರಲ್ಲೇ ಬರಬೇಕು. ಸೊ ಆ ರೀತಿ ಇಟ್ಕೊಂಡು ನಾವು ಪಿನ್ ಹಾಕ್ಕೊಂಡು, ಸೊ ಪಿನ್ ಹಾಕ್ಕೊಂಡು ಈಗ ಸುತ್ತಲೂ ಒಳಗಡೆ ಸೈಡ್ ಮಾತ್ರ ಈ ರೀತಿ ಹೊಲಿಗೆ ಹಾಕ್ಕೊಳ್ಳೋದು. ಒಳಗೆ ಕ್ಯಾನ್ವಾಸ್ ಏನೈತಲ್ಲ, ಸೊ ಅದ್ರ ಸುತ್ತಲೂ ಹೊಲಿಗೆ ಹಾಕ್ಕೋಬೇಕು. ಬಂದು ಇಲ್ಲಿ ಏನು ಸೇಪ್ ಇರ್ತೈತಲ್ಲ ಅಲ್ಲಿ ಸೂಜಿ ಅದರೊಳಗೆ ಸ್ಟಾಪ್ ಮಾಡಿ ಬಟ್ಟೆ ಒಳಗೆ ಬಿಟ್ಟು ಹಿಂಗೆ ಹೊಲಿಸ್ಕೊಂಡ್ವಿ ಅಂದರೆ ಡಿಸೈನು ಕರೆಕ್ಟಾಗೆ ಬರ್ತೈತಿ. ಈ ಒಳಗಿನ ಸೈಡ್ ಏನು ಕ್ಯಾನ್ವಾಸ್ ಐತಲ್ಲ ಅದ್ರ ಸುತ್ತಲೂ ಎಕ್ಸಾಕ್ಟ್ ಅದ್ರ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಆಮೇಲೆ ಇವೆಲ್ಲ ಪಿನ್ಸ್ ತೆಗೆದು ಈಗ ಏನೈತಿ ನಾನು ಸೆಂಟ್ರಲ್ಲಿ ಕಟ್ ಮಾಡೋದನ್ನು ತೋರಿಸ್ತೀನಿ. ಈಗ ಏನೈತಿ ಇದು ಸೆಂಟ್ರಲ್ಲಿ ಏನೈತಿ ಹೊಲಿಗೆ ಹಾಕಿರ್ತೀವಲ್ಲ, ಸೊ ಅದಕ್ಕೆ ಒಂದು ಪಾವು ಇಂಚಿನಷ್ಟು ಹೊಲಿಗೆ ಸುತ್ತಲೂ ಕಟ್ ಮಾಡ್ಕೋಬೇಕು. ಅಂದರೆ ಹೊಲಿಗೆ ಹಾಕಿರ್ತೀವಲ್ಲ ಅದನ್ನು ಬಿಟ್ಟು ಸ್ವಲ್ಪ ಮುಂದ್ಗಡೆ ಬಟ್ಟೆನ ಕಟ್ ಮಾಡ್ಕೋಬೇಕು. ಮತ್ತು ಹೊಲಿಗೆ ಮೇಲೆ ಕಟ್ ಮಾಡ್ಕೋಬಾರ್ದು. ಹೊಲಿಗೆ ಹಾಕಿರ್ತೀವಲ್ಲ, ಸೊ ಅದನ್ನು ಬಿಟ್ಟು ಅದನ್ನ ಮುಂದೆ ಒಂದು ಪಾವು ಇಂಚಿನಷ್ಟು ಬಟ್ಟೆ ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಆಮೇಲೆ ಸುತ್ತಲೂ ಸ್ವಲ್ಪ ಹೊಲಿಗೆ ಬಿಟ್ಟು ಈ ರೀತಿ ಕಟ್ ಕೊಡಬೇಕು. ಕಟ್ ಕೊಟ್ವಿ ಅಂದರೆ ಇದು ಡಿಸೈನ್ ಏನೈತಿ ನೀಟಾಗಿ ಹೊಳತೈತಿ ಫ್ರೆಂಡ್ಸ್. ಇದು ಅದಕ್ಕೆ ಸ್ವಲ್ಪ ಈ ರೀತಿ ಕಟ್ ಕೊಡಬೇಕು. ನೋಡಿಕೊಂಡು ಹೊಲಿಗೆ ಬಿಟ್ಟು ನಾವು ಕಟ್ ಕೊಡಬೇಕು. ಇಲ್ಲಾಂದ್ರೆ ಹೊಲಿಗೆ ಮೇಲೆ ಸ್ವಲ್ಪ ಕಟ್ ಮಾಡಿದೆ ಅಂದರೆ ಬ್ಲೌಸ್ ಅದು ಕಟ್ ಆಗಿಬಿಡ್ತೈತಿ ಹೊಲಿಗೆ ಎಲ್ಲ. ಸೊ ಅದಕ್ಕೆ ನೋಡಿಕೊಂಡು ಕಟ್ ಮಾಡಿಕೊಂಡು ಆಮೇಲೆ ಇದನ್ನು ಈ ರೀತಿ ಹೊಳಿಸ್ಕೊಂಡು ಬಿಡಬೇಕು ಫ್ರೆಂಡ್ಸ್. ಇದನ್ನು ನೋಡಿರಿ, ಇದನ್ನು ಈ ರೀತಿ ಹೊಳಿಸ್ಕೊಂಡು ಈಗ ಈ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ. ಇದನ್ನು ಕ್ಯಾನ್ವಾಸ್ ಕಾಣಿಸ್ಬಾರ್ದು ಅಂಥೇಳಿ
ಅದು ಹೊಳಬಾರ್ದು ಅಂತೇಳಿ ಈ ರೀತಿ ಹೊಲಿಗೆ ಹಾಕ್ಕೊಂಡು ಬಿಡೋದು ಸುತ್ತಲೂ ಅದೇನು ಸೇಪ್ ಐತಲ್ಲ, ಸೊ ಸೇಪ್ ಅದು ಹೆಂಗೈತಿ ಸೊ ಅದೇ ರೀತಿ ಆ ಹೊಲಿಗೆನ ಹಾಕ್ಕೊಂಡು ಬಿಡೋದು. ನೋಡಿರಿ, ಅದು ಹೊಲಿಗೆ ಹಾಕ್ಕೊಂಡು ಆದಮೇಲೆ ಇದು ಸೀರೆ ಕಲರ್ದು ಬಟ್ಟೆನ ತೊಗೊಂಡು ಡಿಸೈನ್ ಮಾಡ್ತೀನಿ ನಾನು. ಇದು ಸೀರೆ ಕಲರು ಬ್ಲೂ ಕಲರ್ದು ಐತಿ. ಸೊ ಇದನ್ನು ನಾನು ಸ್ಟ್ರೇಟು ಕಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಸ್ಟ್ರೇಟ್ ಕಟ್ ಮಾಡಿಕೊಂಡು ನಿಮಗದು ಮಡ್ಚಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಅಷ್ಟು ಬಟ್ಟೆನ ನಿಮಗೆ ಅಗಲ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಇಟ್ಕೋಬೋದು, ನೀವು ಸ್ವಲ್ಪ ಬೇಕಂದರೆ ಸ್ವಲ್ಪ ಇಟ್ಕೋಬೋದು. ನಾನು ಈ ರೀತಿ ಸೆಂಟ್ರಲ್ಲಿ ಇನ್ನೊಂದು ಸಾರಿ ಮಡಚ್ಕೊಂಡು ಈಗ ಅಟ್ಯಾಚ್ ಇರೋದೇ ಮಡಚ್ಕೊಂಡು ಬಟ್ಟೆನ ತೊಗೊಂಡಿನಿ. ಸೊ ಈಗ ಇದು ಒಂದು ಸೈಡ್ ಏನೈತಿ ಹೊಲಿಗೆ ಹಾಕ್ಕೋತೀನಿ, ಒಂದು ಸೈಡ್ ಸೆಂಟ್ರಲ್ಲಿ ಮಡಚಿರ್ತೀನಿ ನೋಡಿರಿ, ಉಲ್ಟಾ ಈಗ ಒಳಗಡೆ ಸೀದಾ, ಇದು ಮೇಲ್ಗಡೆ ಉಲ್ಟಾ. ಸೊ ಈ ರೀತಿ ಹೊಲಿಗೆನ ಹಾಕ್ಕೋಬೇಕು. ಈಗ ಪೈಪಿಂಗ್ ಮಾಡೋಕೆ ನಾವು ಕ್ರಾಸ್ ಒಳಗೆ ಹಾಕ್ಕೋತೀವಿ. ಸೊ ಇದನ್ನು ಸ್ಟ್ರೇಟ್ ಬಟ್ಟೆ ಐತಿ, ಇನ್ನೊಂದು ಹೊಲಿಗೆ ಹಾಕ್ಕೋತೀನಿ, ಹೊಲಿಗೆ ಉಚ್ಚಬಾರ್ದು ಅಂಥೇಳಿ ಇನ್ನೊಂದು ಹೊಲಿಗೆ ಹಾಕ್ಕೋತೀನಿ ಫ್ರೆಂಡ್ಸ್ ನಾನು. ನೋಡಿರಿ, ಹೊಲಿಗೆ ಹಾಕಿದ ಮೇಲೆ ಈ ರೀತಿ ಸೀದಾ ಮಾಡ್ಕೊಂಡು ಬಿಡ್ತೀನಿ. ಈಗ ಉಲ್ಟಾದ್ರ ಮೇಲೆ ಹೊಲಿಗೆ ಹಾಕ್ಕೊಂಡಿದ್ನಲ್ಲ, ಈಗ ಸೀದಾ ಮಾಡ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ಇದನ್ನು. ಇದು ನೋಡಿರಿ, ಸೆಂಟ್ರಲ್ಲಿ ಕಟ್ ಮಾಡ್ಕೋತೀನಿ, 2 ಸ್ಲೀವ್ಸಿಗೆ ಬೇಕಂತೇಳಿ. ಇದು ಹೊಲಿಗೆ ಮಡ್ಚಿರೋದು ಹಿಂಗೆ ಕೆಳಗಡೆ ಇದು ಹೊಲಿಗೆ ಹಾಕಿರೋದು ಕೆಳಗಡೆ ಬರೋ ಥರ ಈ ರೀತಿ ಮಾಡ್ಕೋಬೇಕು ಬಟ್ಟೆನ. ಸೊ ಈಗ ನಾನಿಲ್ಲಿ ಪ್ಲೇಟ್ಸ್ ಮಾಡ್ಕೋತೀನಿ, ಸ್ವಲ್ಪ ಸಣ್ಣ ಸಣ್ಣ ಸೆಂಟ್ರಲ್ಲಿ ಪ್ಲೇಟ್ಸ್ ಮಾಡ್ಕೋತೀನಿ. ಪ್ಲೇಟ್ಸ್ ಮಾಡ್ಕೊಂಡು ಹೊಲಿಗೆ ಹಾಕ್ಕೋತೀನಿ ಸ್ವಲ್ಪ. ನೋಡಿರಿ, ಈ ರೀತಿ ಸಣ್ಣ ಸಣ್ಣ ಪ್ಲೇಟ್ಸ್ ಮಾಡ್ಕೋಬೇಕು. ಡಿಸೈನ್ ಕತೆ ಬೌ ಥರ ಬರ್ತಲ್ಲ, ಸೊ ಆ ಥರ ಡಿಸೈನು ನಾನು ಸ್ಲೀವ್ಸಲ್ಲಿ ಸೆಂಟ್ರಲ್ಲಿ ಹಚ್ಕೋತೀನಿ. ಸೆಂಟ್ರಲ್ಲಿ ಈ ರೀತಿ ಹೊಲಿಗೆ ಹಾಕ್ಕೊಂಡ್ವಿ ಅಂದ್ರೆ ಇದು ಪ್ಲೇಟ್ಸು ಕರೆಕ್ಟ್ ಚೆನ್ನಾಗಿ ಬರ್ತೈತಿ. ನೋಡಿರಿ, ಈಗ ಹಿಂಗೆ ಇಟ್ಕೊಂಡು ಹೊಲಿಗೆ ಹಾಕ್ಕೊಂಡು ಬಿಡ್ತೀನಿ ಫ್ರೆಂಡ್ಸ್ ನಾನು. ಹೊಲಿಗೆ ಹಾಕ್ಕೊಂಡು ಸೆಂಟ್ರಲ್ಲಿ ಏನೈತಿ, ನೀವು ಸ್ಟೋನ್ ಮುತ್ತಾದರೂ ಮುತ್ತು ಹಚ್ಕೋಬೋದು. ಸೊ ಅವ್ರು ಏನೈತಿ, ನಾನೇ ಹಚ್ಕೋತೀನಿ ರೀ, ನೀವು ಬರೀ ಅಷ್ಟೇ ಹೊಲಿದು ಕೊಡ್ರಿ ಅಂತ ಹೇಳಿದ್ರು ಬ್ಲೌಸು. ಸೊ ನಾನೇನು ಹಚ್ಚಿಲ್ಲ, ಅದಕ್ಕೆ ಸೆಂಟ್ರಲ್ಲಿ ಮುತ್ತೇನು ಹಚ್ಚಂಗಿಲ್ಲ ನಾನು. ಈಗ ಸುತ್ತಲೂ ಸ್ವಲ್ಪ ಪಿನ್ ಹಾಕ್ಕೊಂಡು ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಬಿಡ್ಬೇಕು ಈ ರೀತಿ ಇಟ್ಕೊಂಡು. ನೋಡಿರಿ, ಸುತ್ತಲೂ ಹೊಲಿಗೆ ಹಾಕ್ಕೊಂಡ್ಬಿಟ್ಟೆ. ಸೊ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಫಸ್ಟ್ ಒಂದು ಹೊಲಿಗೆ, ಆಮೇಲೆ ಇನ್ನೊಂದು 1/2 ಇಂಚಿನಷ್ಟು ಬಿಟ್ಟು ಇನ್ನೊಂದು ಹೊಲಿಗೆ ಹಾಕ್ಕೋತೀನಿ. ಅಂದರೆ ಕೆಳಗಡೆದು ಕ್ಯಾನ್ವಾಸ್ ಹಾಕಿ ಹಚ್ಚಿರ್ತೀವಲ್ಲ, ಸೊ ಅದು ಹೊಳ್ಳಂಗಿಲ್ಲ. ಕೈ ಹೊಲಿಗೆ ಹಾಕ್ಕೊಂಡ್ರೆ ಇದು ಸ್ಲೀವ್ಸಿಗೆ ಅಷ್ಟು ಚೆಂದ ಕಾಣಂಗಿಲ್ಲ. ಸೊ ಅದಕ್ಕೆ 1/2 ಇಂಚ್ ಬಿಟ್ಟು ಇನ್ನೊಂದು ಹೊಲಿಗೆನ ಹಾಕ್ಕೋತೀನಿ. ಸೊ ಟೋಟಲ್ 2 ಹೊಲಿಗೆನ ಹಾಕ್ಕೋತೀನಿ. ಸೊ ಈ ರೀತಿ ಡಿಸೈನ್ ಆಯಿತು ಫ್ರೆಂಡ್ಸ್ ಇದು. ಸೊ ಸೆಂಟ್ರಲ್ಲಿ ಒಂದು ಮುತ್ತು ಹಚ್ಕೊಂಡ್ರೆ ಇನ್ನೂ ಚೆಂದ ಕಾಣಿಸ್ತೈತಿ ಫ್ರೆಂಡ್ಸ್ ಇದು. ಸೊ ಇದು ಸಿಂಪಲ್ ಆಗಿರೋ ಡಿಸೈನು. ಸೊ ಇದರೊಳಗೆ ಇನ್ನೂ ಬೇರೆ ಬೇರೆ ಡಿಸೈನ ನಾನು ನನ್ನ ಚಾನಲಲ್ಲಿ ಹಾಕ್ತಿರ್ತೀನಿ. ಸೊ ನೀವು ಪ್ಲೀಸ್ ಸಪೋರ್ಟ್ ಮಾಡಿರಿ, ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಸೊ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನಾನು. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.